ಗೂಗಲ್, ಅಮೆಜಾನ್, ನೆಟ್ಫ್ಲಿಕ್ಸ್ ಈ ತರ ದೊಡ್ಡ ಕಂಪನಿಗಳು ಭಾರತದ ಒಂದು ಎ ಕಂಪನಿ ಮೇಲೆ ಅವಲಂಬಿತವಾಗಿದೆ ಅಂದ್ರೆ ನಂಬ್ತೀರಾ? ಅದೇ ಕಂಪನಿ ಇವಾಗ ಇಂಡಿಯಾ ಸ್ಟಾಕ್ ಮಾರ್ಕೆಟ್ ಗೆ IPO ಕೂಡ ಲಾಂಚ್ ಮಾಡ್ತಾ ಇದೆ. ಈ ಒಂದು ವಿಡಿಯೋದಲ್ಲಿ ನಾವು ಆ ಕಂಪನಿ ಏನ್ ಮಾಡುತ್ತೆ, ಅದರ ಕ್ಲೈಂಟ್ಸ್ ಯಾರು, ಹಣಕಾಸಿನ ಸ್ಥಿತಿ ಯಾವ ತರ ಇದೆ, ಈ ಒಂದು IPO ಗೆ ಅಪ್ಲೈ ಮಾಡ್ಬೇಕಾ ಬೇಡವಾ, ಮತ್ತೆ ಈ ಒಂದು ಕಂಪನಿಯ ರಿಸ್ಕ್ ಗಳೇನು, ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಇರುತ್ತೆ. ವಿಡಿಯೋ ಎಂಡ್ವರೆಗೂ ನೋಡಿ. ಈ ಕಂಪನಿ ಹೆಸರು ಫ್ರಾಕ್ಟಲ್ ಅನಾಲಿಟಿಕ್ಸ್. ಈ ಕಂಪನಿ ಏನ್ ಮಾಡುತ್ತಂದ್ರೆ ದೊಡ್ಡ ದೊಡ್ಡ ಕಂಪನಿಗೆ ಡಾಟಾ ಮೂಲಕ ಮತ್ತು AI ಮೂಲಕ ಹೆಲ್ಪ್ ಮಾಡುತ್ತೆ. ಯಾವ ತರ ಅಂದ್ರೆ ಅವರ ಒಂದು ಪ್ರಾಡಕ್ಟ್ ಯಾವ ತರ ಹೆಚ್ಚಾಗಿ ಮಾರಾಟ ಮಾಡಬೇಕು, ಮತ್ತೆ ಗ್ರಾಹಕರನ್ನ ಯಾವ ತರ ಉಳಿಸ್ಕೊಳ್ಬೇಕು, ಫ್ರಾಡ್ ಹೇಗೆ ಪತ್ತೆ ಹಚ್ಚಬೇಕು, ಮತ್ತೆ ಪ್ರೈಸಿಂಗ್ ಅನ್ನ ಹೇಗೆ ಮೇಂಟೈನ್ ಮಾಡ್ಬೇಕಂತ ಹೇಳಿ ಈ ಕಂಪನಿ ತನ್ನ AI, ಮಷಿನ್ ಲರ್ನಿಂಗ್ ಮತ್ತು ಡಾಟಾ ಸೈನ್ಸ್ ಅನ್ನ ಬಳಸಿಕೊಂಡು ಕೆಲಸವನ್ನ ಮಾಡುತ್ತೆ. ಇವ್ರಿಗೆ ಪ್ರಪಂಚದ ಎಲ್ಲಾ ಕಡೆ ಕೂಡ ಕ್ಲೈಂಟ್ಸ್ ಇದ್ದಾರೆ. ಮೇನ್ ಅಂದ್ರೆ US ದಲ್ಲಿ ಜಾಸ್ತಿ ಕ್ಲೈಂಟ್ಸ್ ಇರುವಂತದ್ದು. ಫಾರ್ಚೂನ್ 500 ಕಂಪನಿಯಲ್ಲಿ ಹತ್ತತ್ರ 100 ಕಂಪನಿಗೆ ಇವರು ತಮ್ಮ ಒಂದು ಸೇವೆಗಳನ್ನ ಒದಗಿಸ್ತಾರೆ. ಅದರಲ್ಲಿ ಕೆಲವೊಂದು ನೆಟ್ಫ್ಲಿಕ್ಸ್, ಗೂಗಲ್, ಅಮೆಜಾನ್, ವಾಲ್ಮಾರ್ಟ್, P&G, ಯೂನಿಲಿವರ್ ಮತ್ತೆ ಅಮೆರಿಕನ್ ಎಕ್ಸ್ಪ್ರೆಸ್ ಈ ತರ ದೊಡ್ಡ ದೊಡ್ಡ ಕಂಪನಿಗಳಿಗೆ ತನ್ನ ಸೇವೆಯನ್ನು ಒದಗಿಸುತ್ತೆ. ಜೊತೆಗೆ ಇದಕ್ಕೆ 70% ಆದಾಯ ಎಲ್ಲ USA ಇಂದ ಬರುತ್ತೆ. ಬಾಕಿ 30% ಇಂಡಿಯಾ, UK, ಯುರೋಪ್ ನಿಂದ ಬರುತ್ತೆ. ಇನ್ನು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ವರ್ಷದಿಂದ ವರ್ಷಕ್ಕೆ ಈ ಒಂದು ಕಂಪನಿಯ ರೆವೆನ್ಯೂ ಹೆಚ್ಚುತ್ತಾ ಇದೆ. 2024ರಲ್ಲಿ ಲಾಸ್ ಅಲ್ಲಿರುವಂತಹ ಕಂಪನಿ 2025ರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಲಾಭದಲ್ಲಿ ಬಂದಿದೆ. AI ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳ ಪ್ರಾಫಿಟ್ ಜಾಸ್ತಿ ಫೋಕಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅವರು ಪ್ರಾಫಿಟ್ ಮಾಡಿರುವಂತದ್ದು ಎಲ್ಲ ಮತ್ತೆ ರೀ ಇನ್ವೆಸ್ಟ್ ಮಾಡ್ತಾರೆ. ಎಲ್ಲಿ ಅಂದ್ರೆ AI ಎಕ್ಸ್ಪರ್ಟ್ ಗಳ ಮೇಲೆ, ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮೇಲೆ, ಅದಾದ್ಮೇಲೆ ಹೊಸ ಟೆಕ್ನಾಲಜಿ ಬರ್ತಿರುತ್ತೆ ಅದ್ರ ಮೇಲೆ ಕೂಡ ಇವರು ಇನ್ವೆಸ್ಟ್ ಮಾಡ್ತಾರೆ. ಇದರಿಂದಾಗಿ ಪ್ರಾಫಿಟ್ ಸ್ವಲ್ಪ ನಾರ್ಮಲ್ ಆಗಿರುತ್ತೆ. ಇನ್ನು IPO ಡೀಟೇಲ್ಸ್ ನೋಡ್ಬೇಕಾದ್ರೆ ಫೆಬ್ರವರಿ 9ರಿಂದ 11ರವರೆಗೂ ಕೂಡ ಓಪನ್ ಆಗಿರುತ್ತೆ. ಇಶ್ಯೂ ಸೈಜ್ ಬಂದ್ಬಿಟ್ಟು 2834 ಕೋಟಿ. ಇದರಲ್ಲಿ ಆಫರ್ ಫಾರ್ ಸೇಲ್ಸ್ ಕೂಡ ಇರುವಂತದ್ದು. ಪ್ರೈಸ್ ಬ್ಯಾಂಡ್ 857 ಇಂದ 900 ವರೆಗೂ ಇರುವಂತದ್ದು. ನೀವೇನಾದ್ರೂ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 900 ಇಟ್ಕೊಂಡು ಹಾಕಿದ್ರೆ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಇನ್ನು ಕಂಪನಿ ರಿಸ್ಕ್ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ಟಾಪ್ 10 ಕ್ಲೈಂಟ್ಸ್ ಎಲ್ಲ ಆಲ್ಮೋಸ್ಟ್ USA ಇಂದ ಇರುವಂತದ್ದು. ಅಂದ್ರೆ 70% ಎಲ್ಲ ಆದಾಯ ಅಲ್ಲಿಂದ ಬರುತ್ತೆ. ಅಲ್ಲೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ ಈ ಒಂದು ಕಂಪನಿ ಮೇಲೆ. ಸೆಕೆಂಡ್ AI ಸೆಕ್ಟರ್ ಎಲ್ಲ ತುಂಬಾ ಕಾಂಪಿಟೇಟಿವ್ ಆಗಿರುವಂತದ್ದು. ಹೊಸ ಟೆಕ್ನಾಲಜಿ ಇಟ್ಕೊಂಡ್ಬಂದ್ರೆ ಮಾತ್ರ ಈ ಒಂದು ಇಂಡಸ್ಟ್ರಿ ತುಂಬಾ ವೇಗವಾಗಿ ಬೆಳೆಯುತ್ತೆ. ಹಳೆ ಅಪ್ಡೇಟ್ ಇಟ್ಕೊಂಡು ನಾವೇನಾದ್ರು ಕೆಲಸ ಮಾಡ್ತಾ ಇದ್ರೆ ತುಂಬಾ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಸ್ಪೆಷಲ್ ಆಗಿ ಈ ಒಂದು IPO ಬಗ್ಗೆ ಮಾತಾಡಬೇಕಾದ್ರೆ ವ್ಯಾಲ್ಯೂಯೇಷನ್ ತುಂಬಾನೇ ಹೈ ಇರುವಂತದ್ದು. AI ಸೆಕ್ಟರ್ ಅಲ್ಲಿ 900 ರೂಪಾಯಿ ಪ್ರೈಸ್ ಇಟ್ಕೊಂಡು ಬರ್ತಾ ಇದ್ರೆ ಅದಕ್ಕೋಸ್ಕರ ವ್ಯಾಲ್ಯೂಯೇಷನ್ ತುಂಬಾನೇ ಹೈ ಇರುವಂತದ್ದು. ಮತ್ತೆ 70 ರೂಪೀಸ್ ಎಲ್ಲ P ರೇಷಿಯೋ ಇರುವಂತದ್ದು. ಇದರಿಂದಾಗಿ IPO ಪ್ರಾಫಿಟ್ ಗೇನ್ ಅನ್ನು ಪಡಿಬೇಕಂದ್ರೆ ಸ್ಕಿಪ್ ಮಾಡಬಹುದು, ಅಥವಾ ಲಾಂಗ್ ಟರ್ಮ್ ಏನಾದ್ರು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಫೈನಾನ್ಸಿಯಲ್ ಅಡ್ವೈಸ್ ತಗೊಂಡು ಇನ್ವೆಸ್ಟ್ ಮಾಡಬಹುದು. ಇದಾಗಿತ್ತು ಫ್ರೆಂಡ್ಸ್ ಕಂಪ್ಲೀಟ್ ಡೀಟೇಲ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.